ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನಿವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನು ರೆಸಿಪಿ ಅಂದರೆ ಬೆಂಡೆಕಾಯಲ್ಲಿ ಸಾಂಬಾರು ಮಾಡೋದು. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಾನಿವಾಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿರೋದು ಮುಂಚೆನೇ. ಮೊದಲನೇದಾಗಿ ನಾನು ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನ್ ಹುರಿಗಡಲೆ, ಒಗ್ಗರಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, 2 ಒಣಮೆಣಸಿನಕಾಯಿ, 1/4 ಇಂಚು ಶುಂಠಿ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಇಂಚು ಚಕ್ಕೆ, 3 ರಿಂದ 4 ಲವಂಗ, ಮತ್ತು ಇದು ಬೇಳೆ ಸಾಂಬಾರು ಪುಡಿ ಮನೆಯಲ್ಲೇ ತಯಾರಿಸಿರೋದು. ಇದನ್ನು ನಾವು ಹೊರಗಡೆ ಎಲ್ಲೂ ಯೂಸ್ ಮಾಡೋದಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋದು. ಇದು ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ, ಅಂದರೆ ಒಂದು 4 ಟೇಬಲ್ ಸ್ಪೂನ್ ಆಗ್ಬೋದು. ಮಾಮೂಲಿ ಸ್ಪೂನಲ್ಲಾದರೆ ಇದರಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ ಬಂದು ಒಂದು ಒಗ್ಗರಣೆಗೆ, ಇನ್ನೊಂದು ಪೇಸ್ಟ್ ಮಾಡ್ಕೊಬೇಕು, ಅದಕ್ಕೆ ಹಾಕ್ಕೊತಿದ್ದೀನಿ. ಮತ್ತು 1 ಹುಳಿ ಟೊಮೆಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮುಂಚೆನೇ ಹೇಳಿದ್ದೀನಿ ಏನಕ್ಕೆ ಈ ಥರ ಕಟ್ ಮಾಡಿದ್ದೀನಿ ಅಂತ. ಮತ್ತು 1 ಈರುಳ್ಳಿ, ಸ್ವಲ್ಪ ಸಾಂಬಾರು ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನು ಬೆಂಡೆಕಾಯಿನ ಹುರ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಬಾಣಲಿನ ಇಟ್ಟಿದ್ದೀನಿ. ಇವಾಗ ಸ್ಟವ್ ಹಚ್ಚುತ್ತಾ ಇದ್ದೀನಿ. ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹುರಿಲಿಕ್ಕೆ. ಬೆಂಡೆಕಾಯಿ ಲೋಳೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಮಾಡೋದು. ಸಾಂಬಾರ್ಗಾದರೆ ಒಂದು ಅರ್ಧ ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಫ್ರೈಗೆಲ್ಲ ಸ್ವಲ್ಪ ಇನ್ನೂ ಚಿಕ್ಕದಾಗೆ ಕಟ್ ಮಾಡ್ತೀನಿ ನಾನು. ಸಾಂಬಾರು ಮಾಡ್ತಾ ಇರೋದಕ್ಕೋಸ್ಕರ ಅರ್ಧ ಇಂಚಷ್ಟು ಕಟ್ ಮಾಡಿದ್ದೀನಿ. ಮತ್ತು ಹುಳ ಇರುತ್ತೆ, ನೋಡಿ ನೀಟಾಗಿ ತಾಳ್ಮೆಯಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇದನ್ನು. ಮತ್ತು ಇದರಿಂದ ಏನು ಬೆನಿಫಿಟ್ಸ್ ಅಪ್ಪ ಅಂತ ಅಂದರೆ, ಬೆಂಡೆಕಾಯಿ ತಿನ್ನೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ, ಅಂದರೆ ಮೆಮೊರಿ ಪವರ್, ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಕಾನ್ಸ್ಟಿಪೇಷಂಟ್ ಇರೋರು ಇದನ್ನು ತಿನ್ನೋದ್ರಿಂದ, ಡೈಲಿ ಬಳಸೋದ್ರಿಂದ, ಅಟ್ಲೀಸ್ಟ್ ಡೈಲಿ ಬಳಸೋಕ್ಕಾಗಲಿಲ್ಲ ಅಂದರೆ ವಾರಕ್ಕೆ ಒಂದು 2 ರಿಂದ 3 ಬಾರಿ ಏನಾದರೂ ಬಳಸೋದ್ರಿಂದ ಕಾನ್ಸ್ಟಿಪೇಷಂಟು ಸರಿ ಹೋಗುತ್ತೆ. ಮತ್ತು ಇದನ್ನು ಹೇರ್ಗೆ ಕೂಡ ಅಪ್ಲೈ ಮಾಡಬೇಕು. ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಹೇರ್ ಕೂಡ ಸಾಫ್ಟಾಗಿರುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಟೈಮ್ ಸಿಕ್ಕಿದಾಗ. ನಾನು ಯಾವುದೇ ರೀತಿ ಹೊರಗಡೆ ಆಯಿಲ್ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಇದನ್ನು ಪೇಸ್ಟ್ ಮಾಡಿ ಹೇರ್ಗೆ ಅಪ್ಲೈ ಮಾಡಿದ್ರೆ ಹೇರ್ ಕೂಡ ಸಾಫ್ಟಾಗಿ ಸಿಲ್ಕಿಯಾಗಿರುತ್ತೆ. ಮತ್ತು ಈ ಲೋಳೆ ಇರೋದನ್ನ ತುಂಬ ಜನ ತಿನ್ನೋದಿಲ್ಲ. ಈ ಲೋಳೆನ ಹೇಗೆ ನಾವು ಯಾವ ಥರ ಫ್ರೈ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ಇವಾಗ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹೀಗೆ ಕೈ ಆಡಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ರುಚಿನ ಹಾಕ್ಕೋಬೇಕಾಗುತ್ತೆ. ರುಚಿ ಹಾಕೋದ್ರಿಂದ ಇದರಲ್ಲಿರೋ ನೀರಿನ ಅಂಶ ಕೂಡ ಬೇಗ
ಸುಂಡುತ್ತೆ ಮತ್ತು ಲೋಳೆ ಅಂತ ಹೇಳಿದ್ನಲ್ಲ ಅದು ಸುಧಾ ಕಮ್ಮಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಇದನ್ನು ತಾಳ್ಮೆಯಿಂದ ಹುರ್ಕೊಳ್ಬೇಕಾಗುತ್ತೆ, ಏಕೆಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಸೀದೋಗ್ಬಿಡುತ್ತೆ ಮತ್ತು ಲೋಳೆ ಕೂಡ ಹೋಗಲ್ಲ, ಒಳಗೆ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಹುರ್ಕೊಬೇಕಾಗುತ್ತೆ. ಮೀಡಿಯಮ್ ಟು ಹೈ ಫ್ಲೇಮ್ ಅಂದರೆ ಮಧ್ಯಮ ಊರಿನಲ್ಲಿ ಹುರ್ಕೊಬೇಕಾಗುತ್ತೆ. ನಾನೀಗ ಹುರ್ಕೊತಾ ಇದ್ದೀನಲ್ಲ ಹಾಗೆ. ಇದಾಗಷ್ಟರಲ್ಲಿ ನಾನು ಮಸಾಲೆ ಏನೇನು ಬೇಕು ಅಂತ ಹೇಳ್ತೀನಿ. ಇವಾಗ ಒಂದು ಪೇಸ್ಟ್ ತಯಾರಿಸ್ಕೊಬೇಕಾಗುತ್ತೆ. ಸಾಂಬಾರಿಗೆ ಮಸಾಲೆ ಎಲ್ಲ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು. ಮೊದಲನೇದಾಗಿ ಹಸಿ ತೆಂಗಿನಕಾಯಿ ತುರಿ, ಹುರಿಗಡಲೆ. ನೋಡಿ ಫ್ರೆಂಡ್ಸ್, ಈ ಥರ ಏನಕ್ಕೆ ಈ ಪಾತ್ರೆ ಈ ಥರ ಆಗಿದೆ ಅಂದರೆ ಬೆಂಡೆಕಾಯಿ ಹಾಕೋದ್ರಿಂದ ಲೋಳೆ ಎಲ್ಲ ಬೇಗ ಬಿಟ್ಕೊಂಡು ಇಷ್ಟು ಸಾಕು ಫ್ರೆಂಡ್ಸ್. ಏಕೆ ಅಂತಂದರೆ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಇದರ ರುಚಿ ಡಬಲ್ ಆಗುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಕು. ಇದಾಗಿದೆ. ಇದನ್ನು ನಾನು ನೀರಿಗೆ ಹಾಕಿ ತೊಳೆಯಲ್ಲ, ಏಕೆಂದರೆ ಮುಂಚೆನೇ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದರಿಂದ ಡೈರೆಕ್ಟಾಗಿ ನಾನು ಸಾಂಬಾರು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಒಗ್ಗರಣೆಗೆ ಇಡ್ತೀನಿ ಫ್ರೆಂಡ್ಸ್. ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿದ್ದೀನಿ, ಪಾತ್ರೆ ಬಿಸಿ ಇದೆ. ಇವಾಗ ಈ ಟೈಮಲ್ಲಿ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಬಿಸಿ ಇದೆ ಫ್ರೆಂಡ್ಸ್. ಈ ಟೈಮ್ನಲ್ಲಿ ಮೊದಲನೇದಾಗಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ತಿನ್ನಬೇಕಾದ್ರೆ, ಸಿಡಿಯುತ್ತೆ. ಸ್ವಲ್ಪ ದೂರನೇ ನಿಂತ್ಕೋಬೇಕು, ಇಲ್ಲಾಂದರೆ ಮುಖಕ್ಕೆಲ್ಲ ಆರುತ್ತೆ ಎಣ್ಣೆ. ಆದ್ದರಿಂದ ಇವಾಗ ಸಿಡಿತಾ ಇದೆ ಸಾಸಿವೆ. ಈ ಟೈಮ್ನಲ್ಲಿ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೊಬೇಕು. ಅದೊಂದು ಅರ್ಧ ಸೆಕೆಂಡ್. ಅದಾದ ನಂತರ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ, ಹಾಗೆ ಜಜ್ಜಾಕೊಂಡಿದ್ದೀನಿ. ಹಾಗೆ ಜಜ್ಜಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಂಗೆ ನಾನು ನೀರಲ್ಲಿ ಹಾಕಿ ತೊಳೆದಿಲ್ಲ. ಈಗ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು 1 ರಿಂದ 2 ನಿಮಿಷ ಇದರಲ್ಲಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಆ ಬೆಂಡೆಕಾಯಿ ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ಳುತ್ತೆ ಮತ್ತು ಲಾಸ್ಟಲ್ಲಿ ತಿನ್ನಬೇಕಾದ್ರೆ ಅದು ತುಂಬ ಸಾಫ್ಟಾಗಿ ಇರುತ್ತೆ ತಿನ್ನಲಿಕ್ಕೆ. ಮತ್ತು ಲೋಳೆ ಥರ ಇರೋದಿಲ್ಲ. ಸಾಂಬಾರು ಅಷ್ಟೇ, ಲೋಳೆ ಕೂಡ ಸಾಂಬಾರಲ್ಲಿ ಇರೋದಿಲ್ಲ. ಸಾಂಬಾರಲ್ಲಿ ಲೋಳೆ ಇರೋದಿಲ್ಲ, ಚೆನ್ನಾಗಿರುತ್ತೆ ಸಾಂಬಾರು. ನಾರ್ಮಲಿ ಬೇಳೆ ಸಾಂಬಾರೆಲ್ಲ ಹೇಗೆ ಮಾಡ್ತೀವಿ, ಮಸಾಲ ಸಾಂಬಾರು ಸೇಮ್ ಅದೇ ಥರ ಇರುತ್ತೆ. ಈಗ ಇದು ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ.
ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ. ಅದು ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಅಂದರೆ ಆಯಿಲೆಲ್ಲ ಮೇಲೆ ಬಂದಿರುತ್ತೆ, ಆವಾಗ ಫ್ರೈ ಆಗಿದೆ ಅಂತ. ನಾನಿವಾಗ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದೊಂದು 2 ನಿಮಿಷ ಫ್ರೈ ಆದರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸುತ್ತ ಆಯಿಲೆಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಇದು ಫ್ರೈ ಆಗಿದೆ ಅಂತ ಅರ್ಥ. ಇದಕ್ಕೆ ನಾನು ಕಾಯಿಸಿಟ್ಕೊಂಡಿರೋ ಬಿಸಿನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಬಿಸಿನೀರು ಹಾಕೋದ್ರಿಂದ ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ನಿಮಗೆ ಗ್ರೇವಿ ಈ ಥರ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ ನೀರು. ನಾನು ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ತೆಳು ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಹುರಿಗಡಲೆ ಹಾಕಿರೋದ್ರಿಂದ, ಮತ್ತು ಸ್ವಲ್ಪ ಬಾಯ್ಲ್ ಚೆನ್ನಾಗಿ ಮಾಡ್ಕೊಬೇಕು. ಇದನ್ನು ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಆವಾಗ ಇದು ಸರಿಯಾದ ಹದದಲ್ಲಿ ಬರುತ್ತೆ ಸಾಂಬಾರು. ಇದು ಒಂದು ಮಳ್ಳು ಬಂದಮೇಲೆ ರುಚಿ ಹಾಕಬೇಕು. ಇವಾಗ ಮಳ್ತಾ ಇದೆ ಸಾಂಬಾರು. ಈ ಟೈಮ್ನಲ್ಲಿ ನಾನು ರುಚಿ ಹಾಕ್ಕೊತಾ ಇದ್ದೀನಿ. ರುಚಿ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ರುಚಿ ಇಷ್ಟೇ ಅಂತ ನಾನು ಹೇಳೋದಿಲ್ಲ. ರುಚಿ ಹಾಕಿದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಬೇಕಾಗುತ್ತೆ. ಯಾಕೆ ಅಂದರೆ ಬೆಂಡೆಕಾಯಿ ರುಚಿನ ಚೆನ್ನಾಗಿ ಹೀರ್ಕೊಳ್ಬೇಕು, ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ, ತಿನ್ನೋಕ್ಕಷ್ಟು ಟೇಸ್ಟಿಯಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಸಾಂಬಾರು ಬೆಂದಿದೆ ಫ್ರೆಂಡ್ಸ್. ನೋಡಿ, ನಾನು ಆವಾಗ ತೋರಿಸಿದ್ಕು ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಸ್ವಲ್ಪ ತಿಕ್ಕಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಹಾಕಿದ ನಂತರ ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಇದೊಂದು ಕುದಿ ಬಂದಿದೆ, ರೆಡಿ ಇದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಎಲ್ಲ ಬೆಂದು ಮೇಲೆ ಬಂದಿದೆ. ಹಾಗೆ ಸಾಂಬಾರು ಕೂಡ ಆಯಿಲ್ ಬಿಟ್ಕೊಂಡಿದೆ. ಹೇಗೆ ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಈ ಥರ ಬೆಂದು ಆಯಿಲ್ ಮೇಲೆ ಬಂದಿದೆ ಅಂದರೆ ಸಾಂಬಾರು ರೆಡಿ ಇದೆ ಅಂತ ಅರ್ಥ. ಈಗ ನಾನು ರೈಸ್ ಜೊತೆ ಸರ್ವ್ ಮಾಡ್ತೀನಿ. ಈ ಸಾಂಬಾರು ಯಾವುದ್ರ ಜೊತೆ ತಿನ್ಬೋದು ಅಂತ ಅಂದರೆ ಇಡ್ಲಿ ಜೊತೆ, ದೋಸೆ, ಚಪಾತಿ ಮತ್ತು ರೈಸ್, ಮುದ್ದೆ, ಪೂರಿಲೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನಿವಾಗ ರೈಸ್ ಮಾಡಿರೋದ್ರಿಂದ ರೈಸ್ಗೆ ಹಾಕಿ ತೋರಿಸ್ತೀನಿ. ಇವಾಗ ರೈಸ್ ಹಾಕ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಾಂಬಾರು ಗೊತ್ತಾಗ್ಬಿಡುತ್ತೆ ಲೋಳೆ ಇದ್ದರೆ ಯಾವ ಥರ ಬರುತ್ತೆ ಅಂಥೇಳಿ. ಈ ಥರ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್.